ಕರ್ನಾಟಕದಲ್ಲಿ ಒಂದು ನದಿ ಇನ್ನೂ ಸಹ ಯಾವುದೇ ಜಲಾಶಯಗಳನ್ನು ಹೊಂದದೆ ಸ್ವತಂತ್ರವಾಗಿ ಹರಿಯುತ್ತಿರುವ ನದಿ ಅಂದರೆ ಅದು ಅಘನಾಶಿನಿ ನದಿ. ಆದರೆ ಈಗ ಸರ್ಕಾರ ಈ ನೀರನ್ನು ವೇದಾವತಿ ನದಿಗೆ ಕಳುಹಿಸುವ ದೊಡ್ಡ ಯೋಜನೆ ಮಾಡುತ್ತಿದೆ. ಹಾಗಾದರೆ ಏನಿದು ಅಘನಾಶಿನಿ ವೇದಾವತಿ ನದಿ ಜೋಡಣೆ? ಇದರಿಂದ ಎಷ್ಟು ಅರಣ್ಯ ನಾಶವಾಗುತ್ತದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಷ್ಟು ಕುಟುಂಬಗಳು ಈ ಯೋಜನೆಯಿಂದ ತೊಂದರೆ ಅನುಭವಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಶಂಕರಹೊಂಡದಲ್ಲಿ ಉದ್ಭವಿಸಿ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ಮೂಲಕ ಯಾವುದೇ ಜಲಾಶಯಗಳಿಗೆ ಬಂಧನವಾಗದೆ 124 ಕಿಲೋಮೀಟರ್ ಹರಿದು ಕೊನೆಗೆ ಕುಮಟಾ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಆದರೆ ಈ ನದಿಗೆ ಈಗ ಒಂದು ಯೋಜನೆ ತರುವ ಸಿದ್ಧತೆ ನಡೀತಾ ಇದೆ. ಅದರ ಹೆಸರು ಅಘನಾಶಿನಿ ವೇದಾವತಿ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಅಂದರೆ ಅಘನಾಶಿನಿ ನದಿಗೆ ಯಾವುದೇ ಇಂಡಸ್ಟ್ರಿಯಲ್ ವೇಸ್ಟ್ ಹೋಗಲ್ಲ ಮತ್ತು ಯಾವುದೇ ಜಲಾಶಯಗಳು ಸಹ ಇಲ್ಲ. ಈ ನದಿಯು ನೈಸರ್ಗಿಕವಾಗಿ ಸಮುದ್ರಕ್ಕೆ ಸೇರುತ್ತದೆ. ಆದರೆ ಇಲ್ಲಿ ಪ್ಲ್ಯಾನ್ ಏನಂದರೆ, ಸುಮ್ಮನೆ ಹೇಗೂ ಈ ನದಿಯ ನೀರು ಸಮುದ್ರಕ್ಕೆ ಸೇರಿಕೊಳ್ಳುತ್ತಿದೆ. ಇದರ ಬದಲಾಗಿ ಈ ನದಿಗೆ ಸಿದ್ದಾಪುರ ತಾಲೂಕು ಬಾಳೆಕೊಪ್ಪ ಬಳಿ ಜಲಾಶಯ ನಿರ್ಮಿಸಿ ಅಲ್ಲಿಂದ ಪೈಪ್ಲೈನ್ ಮತ್ತು ಕೆನಾಲ್ ಮೂಲಕ ವೇದಾವತಿ ನದಿಗೆ ಚಿತ್ರದುರ್ಗದಲ್ಲಿ ಅಡ್ಡಲಾಗಿ ಕಟ್ಟಿರುವ ವಾಣಿವಿಲಾಸ ಜಲಾಶಯಕ್ಕೆ ನೀರು ತಗೊಂಡು ಬಂದರೆ ಸ್ವಲ್ಪವಾದರೂ ಡ್ರೈ ಏರಿಯಾದಲ್ಲಿ ನೀರಾವರಿಗಾದರೂ ಸಹಾಯ ಆಗುತ್ತೆ ಅಂತ ಈ ಪ್ರಾಜೆಕ್ಟ್ನ ಉದ್ದೇಶವಾಗಿದೆ. ಈ ಯೋಜನೆಗೆ ಬರೋಬ್ಬರಿ 23,000 ಕೋಟಿ ರೂಪಾಯಿ ವೆಚ್ಚ ತಗುಲುತ್ತದೆ ಎಂದು ಅಂದಾಜಿಸಲಾಗಿದೆ. ಅಘನಾಶಿನಿ ವೇದಾವತಿ ರಿವರ್ ಲಿಂಕಿಂಗ್ ಈ ಯೋಜನೆಯು ಎತ್ತಿನಹೊಳೆಗಿಂತ ದೊಡ್ಡದಾದ ಯೋಜನೆಯಾಗಿದೆ ಅಂತ ವೃಕ್ಷಲಕ್ಷ ಆಂದೋಲನ ಬಹಿರಂಗಪಡಿಸಿದೆ. ಇದು ಎಲ್ಲ ಕೇಳ್ತಿದ್ರೆ ನಿಮಗೆ ಒಳ್ಳೆಯದು ಅನಿಸ್ತಿರ್ಬೋದು. ಆದರೆ ಇಲ್ಲಿ ವಿಷಯ ಏನಂತಂದರೆ, ಈ ಯೋಜನೆ ಮಾಡೋಕ್ಕೆ 194 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಹಾಕುವುದಕ್ಕೆ ಶಿರ್ಸಿ ಮತ್ತು ಸಾಗರ ಅರಣ್ಯ ವಿಭಾಗದಲ್ಲಿ 1,20,000 ಮರಗಳು ಕಡಿಯಬೇಕಾಗುತ್ತದೆ ಮತ್ತು ಈ ಯೋಜನೆಗೆ 600 ಎಕರೆ ಅರಣ್ಯ ಬೇಕಾಗುತ್ತದೆ ಅಂತ ಅಂದಾಜಿಸಲಾಗಿದೆ. ಈ ಪ್ರಾಜೆಕ್ಟಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ, ಕುಮಟಾ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ 1 ಲಕ್ಷ ರೈತರ ಪಂಪ್ಸೆಟ್ಗಳಿಗೆ ಈ ನದಿ ತಿರುವು ಯೋಜನೆ ಕಂಟಕ ತರಲಿದೆ ಎಂದು ತಜ್ಞರ ತಂಡ ಎಚ್ಚರಿಸಿದೆ. ಅದೇ ರೀತಿಯಾಗಿ ಈ ಯೋಜನೆ ಆಯಿತು ಅಂತಂದರೆ ಲ್ಯಾಂಡ್ ಸ್ಲೈಡ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಅಘನಾಶಿನಿ ನದಿಯನ್ನು ನಂಬಿಕೊಂಡು 15,000 ಫ್ಯಾಮಿಲೀಸ್ಗಳು ಬದುಕ್ತಿವೆ. ಇದರಿಂದ ಅವರ ಜೀವನಕ್ಕೂ ಎಫೆಕ್ಟ್ ಆಗಬಹುದು ಅಂತ ವೃಕ್ಷಲಕ್ಷ ಆಂದೋಲನ ತಜ್ಞರ ತಂಡ ಎಚ್ಚರಿಸಿದೆ. ಸ್ನೇಹಿತರೆ, ಈ ಯೋಜನೆಯ ಉದ್ದೇಶ ಒಳ್ಳೆಯದೇ. ಆದರೆ ಈ ಯೋಜನೆ ಮುಕ್ತಾಯವಾಗುವಾಗ 1,20,000 ಮರಗಳು ನಾಶವಾಗುತ್ತೆ ಮತ್ತು 600 ಎಕರೆ ಕಾಡು ಧ್ವಂಸವಾಗಿ ಅಲ್ಲಿನ ಗಿಡ, ಮರ, ಪ್ರಾಣಿ, ಪಕ್ಷಿ, ಜೀವ ಜಂತುಗಳು ತಮ್ಮ ನಿವಾಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಭೂಕುಸಿತವಾಗುತ್ತೆ. ನದಿ ಕ್ಷೀಣವಾದರೆ ಕರಾವಳಿ ಪ್ರದೇಶಗಳಿಗೆ ಉಪ್ಪು ನೀರಿನ ನುಗ್ಗುವಿಕೆ ಹೆಚ್ಚಾಗುತ್ತೆ ಅನ್ನೋ ಕಾರಣಗಳೇ ಈ ಯೋಜನೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ನೀರಿನ ಅವಶ್ಯಕತೆ ಇರೋ ಜಿಲ್ಲೆಗಳಿಗೆ ನೀರು ದೊರೆಯಲಿ, ಅಲ್ಲಿನ ಕೃಷಿ ಭೂಮಿಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಲಿ. ಆದರೆ ಅದಕ್ಕಾಗಿ ಪಶ್ಚಿಮ ಘಟ್ಟಗಳ ಹಸಿರನ್ನು ನಾಶ ಮಾಡೋದು ಎಷ್ಟು ಸರಿ? ಈ ಅರಣ್ಯಗಳೇ ಮಳೆ ಬೆಳೆಗೆ ಬೆನ್ನೆಲುಬು. ಅವುಗಳನ್ನು ಧ್ವಂಸ ಮಾಡಿ ವಿನಾಶದ ಹಂಚಿಗೆ ದಾಪುಗಾಲು ಇಡಲು ಅವಕಾಶ ನೀಡದೆ ಪರ್ಯಾಯ ಯೋಜನೆ ರೂಪಿಸಿ ಆ ಜಿಲ್ಲೆಗಳಿಗೆ ನೀರು ಹರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.